ಇರೋ ಬರ್ತಾ ಇದ್ದೀನಿ. ಹಾಂ, ಹಿಂಗೆ ಹೋಗ್ಬಿಡೋಣ, ಹತ್ರ ಆಗುತ್ತಲ್ಲ. ಹಲೋ ಫ್ರೆಂಡ್ಸ್, ಇವತ್ತು ಅಮ್ಮ ಮನೆಗೆ ಹೋಗಿದ್ದೆ. ಬರೀ 2 ನಿಮಿಷ ಅಷ್ಟೇ, ತುಂಬ ದೂರ ಏನೂ ಇಲ್ಲ. ಏನಕ್ಕೆ ಬಂದೆ ಮತ್ತು ಯಾರ್ಯಾರಿದ್ದಾರೆ ಎಲ್ಲ ನಿಮಗೆ ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ, 3 ಫ್ಲೋರ್ ಇದೆ. ಗ್ರೌಂಡ್ ಫ್ಲೋರಲ್ಲಿ ರೆಂಟಿಗೆ ಕೊಟ್ಟಿದ್ದಾರೆ. ಫಸ್ಟ್ ಫ್ಲೋರು ಮತ್ತು ಸೆಕೆಂಡ್ ಫ್ಲೋರಲ್ಲಿ ಅಮ್ಮ ತಮ್ಮ ಎಲ್ಲರೂ ಇದ್ದಾರೆ. ಬನ್ನಿ ನಿಮಗೂ ಪರಿಚಯ ಮಾಡಿಸ್ತೀನಿ. ಚೆನ್ನಾಗಿದೆಯಮ್ಮ? ಇವ್ರು ನಮ್ಮ ಅಮ್ಮ ರಾಣಿ ಅಂತ. ಆಮೇಲೆ ಇವರು ನಮ್ಮ ತಮ್ಮ ಆನಂದ್. ಯಾಕೆ ಇಷ್ಟು ಲೇಟ್ ಆಗೋದು, ಕೆಲಸ ಇತ್ತು. ಇವ್ರು ನಮ್ಮ ತಮ್ಮನೇ ಅಂತೆ, ವನಿತಾ ಅಂತ. ಆಮೇಲೆ ಇವರಿಬ್ಬರು ಮಕ್ಕಳು ನಮ್ಮ ತಮ್ಮನ ಮಕ್ಕಳು. ದೀಪ್ತಿ ದೊಡ್ಡವಳು, ಸ್ಮಿತಿ ಚಿಕ್ಕವಳು. ಹಾಯ್ ವನಿತಾ, ಅಡುಗೆ ಏನೇನು ಮಾಡಿದ್ದೀರಾ? ಅದಕ್ಕೆ ನೋಡಿ ಇಷ್ಟೆಲ್ಲ ವೆರೈಟೀಸ್ ಮಾಡಿದ್ದೀವಿ. ಪಾಯಸ ಮಾಡಿಲ್ವಾ? ಪಾಯಸ ಆಯ್ತಪ್ಪ, ಮಾಡಿದ್ದೀವಿ. ಹೌದಾ? ಉಪ್ಪಿಟ್ಟು ಮಾಡಿದ್ದೀವಿ. ಇರಿ ಒಂದು ಮಾಡಿದ್ದೀರಾ? ಅದನ್ನು ನಮ್ಮ ಅಪ್ಪ ಅವ್ರು ತುಂಬ ಇಷ್ಟ. ಉಪ್ಪಿಟ್ಟು ಮಾಡಿಲ್ಲ. ಎಲ್ಲ ರೆಡಿ ಮಾಡಿಬಿಟ್ಟಿದ್ದೀರಾ ನಾನು ಬರೋಷ್ಟರಲ್ಲಿ. ಸರಿ, ಇನ್ನೇನು ಎಡೆ ಇಡೋದು ಅಷ್ಟೇ ಅಲ್ವಾ? ಇದೇನು ಬಜ್ಜಿ ಯಾವೆಲ್ಲ? ಹೀರೆಕಾಯಿ, ಬಾಳೆಕಾಯಿ ಎಲ್ಲ ಮಾಡಿದ್ದೀವಿ. ಅಲ್ಲೇ ಇರಲಿ. ದೀಪ್ತಿ, ನೀನು ಇಡೋಗು. ಸಾಕು, ಅಷ್ಟೇ. ಇವತ್ತು ನಮ್ಮ ತಂದೆಯವ್ರಿಗೆ 21ನೇ ವರ್ಷದ ತಿಥಿನ ಮಾಡ್ತಾ ಇದ್ದೀವಿ. ಅದಕ್ಕೆ ಸಾಂಬ್ರಾಣಿ ಹಾಕೋಣ ಅಂತ ಬಂದಿದ್ದೆ. ನಾವಂತೂ ನಕ್ಷತ್ರ ನೋಡಿಕೊಂಡು ಸಾಂಬ್ರಾಣಿ ಹಾಕ್ತೀವಿ. ಅಂದರೆ ಅವ್ರು ತೀರೋಗಿರ್ತಾರಲ್ಲ, ಆವತ್ತು ಯಾವ ನಕ್ಷತ್ರ ಬಿದ್ದಿರುತ್ತೋ ಅದನ್ನು ನೋಡಿಕೊಂಡು ಸಾಂಬ್ರಾಣಿ ಹಾಕ್ತೀವಿ. ನೋಡಿ, ಈ ಥರ 3 ಎಡೆ ಇಡಬೇಕು. ಒಂದು ಬಂದು ಕಾಗೆಗೆ ಇಡ್ತೀವಿ, ಇನ್ನೊಂದು ಹಸುಗೆ, ಮತ್ತೊಂದು ಬಂದು ಮನೇಲಿ ಯಾರು ದೊಡ್ಡವರಿದ್ದಾರೋ ಅವ್ರು ಊಟ ಮಾಡ್ತಾರೆ, ಅಂದರೆ ಅಮ್ಮ ಊಟ ಮಾಡ್ತಾರೆ. ಹಾಗೆಯೇ ಕಳಶ ಬಂದು ವಿಳೆದೆಲೆ ಕಳಶ ಗಂಡಸರಿಗೆ, ಹಾಗೆ ಪಂಚೆ ಟವಲು ಶಾಲು ಇಡ್ತೀವಿ. ಅದೇ ಹೆಂಗಸರಿಗಾದೆ ಸೀರೆ ಬ್ಲೌಸು ಇಟ್ಟು ನಂತರ ತೆಂಗಿನಕಾಯಿ ಕಳಶನ ಇಡ್ತೀವಿ. ಮಕ್ಕಳು ನೋಡಿ ಎಷ್ಟು ಮುದ್ದಾಗಿ ಕೆಲಸ ಮಾಡ್ತಾ ಇದ್ದಾರಲ್ವ. ಮನೇಲಿ ಹೆಣ್ಮಕ್ಳಿದ್ರೇ ಒಂದು ರೀತಿ ಲಕ್ಷಣವಾಗಿರುತ್ತೆ ಮನೆ ಪೂರ್ತಿಯಾಗಿ. ಇನ್ನು ಮುಂದೆ ವ್ಲಾಗಲ್ಲಿ ಅವರು ಕಾಣಿಸ್ಕೊಳ್ತಾ ಇರ್ತಾರೆ. ಯಾಕೆಂದರೆ ಮನೆಗೆ ಆಗಾಗ ಬರ್ತಿರ್ತಾರೆ. ಶನಿವಾರ ಭಾನುವಾರ ಸ್ಕೂಲ್ ರಜಾ ಇರುತ್ತಲ್ವ, ಆ ಟೈಮಲ್ಲಿ ಬರ್ತಾ ಇರ್ತಾರೆ. ನೋಡಿ, ಅವ್ರಿಗೆ ಏನು ಇಷ್ಟನೋ ಅದನ್ನು ಮಾಡಬೇಕು. ಅಂದರೆ ನಮ್ಮ ತಂದೆಗೆ ಏನು ಇಷ್ಟನೋ ಅದನ್ನು ಮಾಡಿಸಿರ್ತೀವಿ. ಕಡಲೆಕಾಳು ಕೂಟು ಅಂದರೆ ಇಷ್ಟ, ಮತ್ತು ಉಪ್ಪಿಟ್ಟು, ಹಾಗೆಯೇ ಮಾವಿನ ಹಣ್ಣು ಅಂದರೆ ತುಂಬ ಇಷ್ಟ, ಅದನ್ನು ಮಾಡಿಸಿದ್ದೀವಿ. ಹಾಗೆ ಪಾಯಸ ಕಂಪಲ್ಸರಿ, ವಡೆನೂ ಕಂಪಲ್ಸರಿ ಮಾಡಲೇಬೇಕು. ಅಂದರೆ ಬೆಲ್ಲದ ಪಾಯಸನ ಮಾಡಬೇಕು, ಅದನ್ನು ಮಾಡಿದ್ದಾರೆ. ನೋಡಿ, ನೀಟಾಗಿ ಎಲ್ಲ ಬಡಿಸಿದಾದ್ಮೇಲೆ ಒಬ್ಬೊಬ್ಬರಾಗಿ ಪೂಜೆನ ಮಾಡ್ತಾಯಿದ್ದೀವಿ. ಮೊದಲು ನನ್ನ ತಮ್ಮ ಮಾಡ್ತಾನೆ, ಹಾಗೆ ಅಮ್ಮ ಮಾಡಿದ್ಮೇಲೆ ನಂತರ ಎಲ್ಲರೂ ಮಾಡ್ತೀವಿ. ನಾನು, ವನಿತಾ, ದುಷಿ, ದೀಪ್ತಿ, ಸ್ಮಿತಿ ಎಲ್ಲರೂ ಅಷ್ಟೇ ಒಬ್ಬೊಬ್ಬರಾಗಿ ಪೂಜೆನ ಮಾಡ್ತಾಯಿದ್ದೀವಿ. ಅಂದರೆ ಕಡ್ಡಿ ಹಚ್ಚಿ ತೆಂಗಿನಕಾಯಿ ಒಡೆದು ನಂತರ ಕರ್ಪೂರ ಹಾಗೆ ಸಾಂಬ್ರಾಣಿ ಹಾಕಬೇಕು. ಈ ಥರ ಮಾಡ್ತೀವಿ ನಾವು. ನಿಮ್ಮ ಮನೇಲೂ ಹೀಗೆ ಮಾಡ್ತೀರಾ ಏನು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ತಂದೆ ಇದ್ದಾಗಂತೂ ತುಂಬ ಕಷ್ಟ ಬಿದ್ದು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದರು. ಅವ್ರು ಹೋದ್ಮೇಲೆ ಒಂದು 5-6 ವರ್ಷ ಅಂತೂ ತುಂಬ ಕಷ್ಟ ಆಯಿತು. ನಂತರ ನಮ್ಮ ಸಪೋರ್ಟಿವ್ ಆಗಿ ಹಾಗೆಯೇ ನಮ್ಮ ಜೊತೆ ಇರೋದು ಅಂದರೆ ಅಮ್ಮ ಮತ್ತು ನನ್ನ ತಮ್ಮ. ಯಾವುದೇ ಹೆಣ್ಮಕ್ಳಿಗೂ ಅಷ್ಟೇ ತವ್ರ ಮನೆ ಸಪೋರ್ಟ್ ಇರಬೇಕು, ಇಲ್ಲ ಅಂದರೆ ತುಂಬ ಕಷ್ಟ ಅಲ್ವಾ. ನೋಡಿ, ಈ ಥರ ಎಲ್ಲ ನಾವು ನೀಟಾಗಿ ಪೂಜೆನ ಮುಗಿಸ್ಕೊಂಡಿದ್ದೀವಿ. ಮುಗಿಸಿದಾದ್ಮೇಲೂ ಏನು ಮಾಡ್ತೀವಿ ಅಂತ ತೋರಿಸ್ತೀನಿ. ಈಗ ಫಾಸ್ಟ್ ಫಾರ್ವರ್ಡಲ್ಲಿ ಹಾಕ್ತೀನಿ. ಎಲ್ಲರೂ ಒಬ್ಬೊಬ್ಬರಾಗಿ ಪೂಜೆ ಮಾಡ್ತಾಯಿದ್ದೀವಿ. ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು 2 ನಿಮಿಷ ಕುತ್ಕೊಂಡು ಅವ್ರವ್ರ ಬೇಡಿಕೆ ಏನೇನಿದೆಯೋ ಎಲ್ಲ ಬೇಡ್ಕೊಳ್ತೀವಿ. ಅಂದರೆ ದೇವ್ರ ಹತ್ರ ಯಾವ ಥರ ಕಷ್ಟ ಹೇಳ್ಕೊಳ್ತೀವೋ ಅದೇ ಥರನೇ ವರ್ಷ ಇಡೀ ಅವ್ರು ನಮ್ಮ ಜೊತೆ ಇರ್ತಾರೆ, ಎಲ್ಲ ಮೇಲಿಂದ ಆಶೀರ್ವಾದ ಮಾಡ್ತಾರೆ ಅಂತ ಒಂದು ನಂಬಿಕೆ ಅಷ್ಟೇ. ಇದಾಗಿದ್ದೇನೆ ನಾವು ಊಟ ಮಾಡೋದಿಲ್ಲ. ಏನು ಮಾಡ್ತೀವಿ ಅಂತ ತೋರಿಸ್ತೀನಿ ನೋಡಿ. ಮೊದಲು ಕಿಟಕಿ ಮತ್ತು ಬಾಗಿಲುಗಳೆಲ್ಲ ಕ್ಲೋಸ್ ಮಾಡಿ ಆಚೆ ಹೋಗಿ ನಿಂತ್ಕೊಳ್ತೀವಿ. ಏನಕ್ಕೆ ಅಂದರೆ ಅವ್ರು ಬಂದು ಊಟ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ಅಂದರೆ ನಮ್ಮ ತಂದೆ ಬಂದು
ಊಟ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ. ನಾವು ಚಿಕ್ಕ ವಯಸ್ಸಿಂದ ಇದೇ ಥರನೇ ನಡೆಸ್ಕೊಂಬಂದಿರೋದು. ನಾವಂತೂ ನಂಬ್ತೀವಿ ಇದನ್ನೆಲ್ಲನೂ, ಅದಕ್ಕೆ ಅದನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. 2 ನಿಮಿಷ ಆದಮೇಲೆ ಹಾಗೆ ಓಪನ್ ಮಾಡಬಾರ್ದು ನೋಡಿ, ಈ ರೀತಿ ತಟ್ಟಬೇಕು. ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದಲ್ವ, ಅದಕ್ಕೆ ಈ ರೀತಿ ತಟ್ಟಿಬಿಟ್ಟು ನಂತರ ಒಳಗೋಗಿ ನಂತರ ಮೊದಲು ಕಾಗೆಗಿಡ್ತೀವಿ. ಟೆರೆಸ್ ಮೇಲೆ ಹೋಗಿ ನೀರು ಚಿಮ್ಕಿಸ್ಬಿಟ್ಟು ನಂತರ ಎಡೆ ಇಟ್ಟು ಪೂಜೆ ಮಾಡ್ತೀವಿ. ಕಾಗೆ ಬಂದು ಮುಟ್ಟಿದ ಮೇಲೇ ನಾವು ಊಟ ಮಾಡೋದು, ಅಲ್ಲಿವರೆಗೂ ಕಾಯ್ತಾ ಇರ್ತೀವಿ. ಕಾಗೆ ಚೆನ್ನಾಗಿ ಊಟ ಮಾಡ್ತು ಅಂದರೆ ಆ ವರ್ಷ ಇಡೀ ನಾವು ಚೆನ್ನಾಗಿರ್ತೀವಿ, ಆಶೀರ್ವಾದ ಇದೆ ಅಂತ. ತಿಂದಿಲ್ಲ ಅಂದರೆ ಏನೋ ತಪ್ಪು ಮಾಡಿದ್ದೀವಿ ಅನ್ನೋದು ಅದರಲ್ಲೇ ನಮ್ಗೆ ಅರ್ಥ ಆಗುತ್ತೆ. ಆ ಟೈಮಲ್ಲಿ ವಡೆನೋ ಬೋಂಡನೋ ತೊಗೊಂಡೋಗಿ ಕೈ ಮುಕ್ಕೊಂಡು ತಪ್ಪಾಯ್ತಪ್ಪ ಅಂತ ಬೇಡ್ಕೊಂಡು ಹಾಕ್ಬಿಟ್ಟು ಬರ್ತೀವಿ. ನಂತರ ತಿಂದಮೇಲೆ ನಾವು ಊಟ ಮಾಡ್ತೀವಿ. ನೋಡಿ ಈಗ ಹಸುಗೂ ಇಡ್ತಾ ಇದ್ದೀವಿ. ಹಸುನೂ ಊಟ ಮಾಡ್ತು, ಮತ್ತು ಕಾಗೆಗಳು ತುಂಬಾ ಬಂದಿತ್ತು, ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಂದರೆ ನಂತರ ನಾನು ಟೆರೆಸ್ ಮೇಲೆ ಹೋಗಿರಲಿಲ್ಲ, ಮಕ್ಕಳೆಲ್ಲ ಕಾಯ್ತಾ ನಿಂತಿದ್ರು. ಬಂದು ಹೇಳಿದ್ರು ತುಂಬಾ ಕಾಗೆಗಳು ಬಂದಿತ್ತು, ಚೆನ್ನಾಗಿ ತಿಂದ್ಬಿಟ್ಟು ಹೋಯ್ತು ಅಂತ. ಅದಾದ ನಂತರ ನಾವು ಊಟಕ್ಕೆ ಕೂತಿದ್ದೀವಿ. ವನಿತಾ ಬಡಿಸ್ತಾ ಇದ್ದಾಳೆ. ಎಲ್ಲರೂ ಊಟ ಆದಮೇಲೆ ರಾತ್ರಿ 10-10:30ವರೆಗೂ ಅವ್ರ ಮನೇಲೇ ಇದ್ವಿ. ನಂತರನೇ ಮನೆಗೆ ಬಂದಿದ್ದು. ಊಟ ಆದ ನಂತರ ಮೂವಿ ನೋಡಿಕೊಂಡು ಗೇಮ್ಸ್ ಎಲ್ಲ ಆಡಿಕೊಂಡು ಅಲ್ಲೇ ಇದ್ವಿ. ಆದರೆ ನಾನೇನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಅವರೆಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ರು. ಸರಿ ಮನೆ ತೋರಿಸೋಣ ನಿಮಗೆ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲು ಚಿಕ್ಕ ರೂಮ್ ಇದು. ಈ ರೂಮಲ್ಲಿ ದೇವ್ರ ಮನೆ ಇಟ್ಟಿದ್ದಾರೆ. ಮೊದಲು ಹಾಲಲ್ಲಿತ್ತು, ವಾಸ್ತು ಪ್ರಕಾರ ಇಲ್ಲಿದ್ದರೆ ಒಳ್ಳೆಯದು ಅಂತ ಇಲ್ಲಿಟ್ಟಿದ್ದಾರೆ. ಈ ದೇವ್ರ ಮನೆಯೂ ಕಸ್ಟಮೈಸ್ ಮಾಡಿಸಿರೋದು. ತಿಥಿ ಮಾಡಿದಾಗ ನಾವು ಪೂಜೆ ಮಾಡಲ್ಲ, ಅದಕ್ಕೆ ದೀಪ ಹಚ್ಚಿಲ್ಲ. ಅಡುಗೆ ಮನೆ ಅಂತೂ ವನಿತಾ ತುಂಬ ನೀಟಾಗಿ ಇಟ್ಕೊಳ್ತಾಳೆ. ಆದರೆ ಈಗ ಅಡುಗೆಗಳು ಮತ್ತು ಕೆಲಸ ಜಾಸ್ತಿ ಇತ್ತಲ್ವ, ಅದಕ್ಕೆ ಪಾತ್ರೆಗಳು ಹಾಗಾಗೆ ಇದೆ. ಅದಾದ ನಂತರ ಹಾಲು ನೋಡಿ. ಟೆರೆಸ್ ಮೇಲೆ ಒಂದು ರೂಮು ಮತ್ತು ಬಾಲ್ಕನಿ ಚೆನ್ನಾಗಿದೆ. ನನ್ನ ಮೇಲೆ ಹೋಗಿಲ್ಲ, ಇಲ್ಲಾಂದರೆ ವೀಡಿಯೋ ಮಾಡ್ತಾ ಇದ್ದೆ. ನೆಕ್ಸ್ಟ್ ಟೈಮ್ ಬಂದಾಗ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಅಮ್ಮ ಅಂತೂ ಗಿಡಗಳು ತುಂಬ ಚೆನ್ನಾಗಿ ಹಾಕಿದ್ದಾರೆ ಟೆರೆಸ್ ಮೇಲೆ. ಇದು ಬಂದು ಮಾಸ್ಟರ್ ಬೆಡ್ರೂಮು. ಹಾಗೆ ಬಾತ್ರೂಮ್ ಬಂದು 3 ಇದೆ ಇವ್ರದ್ದು. ಆಚೆಗಡೆ 2 ಇದೆ, ಹಾಗೆ ಮಾಸ್ಟರ್ ಬೆಡ್ರೂಮಲ್ಲಿ 1 ಇದೆ. ಅದಾದ ನಂತರ ಬಾಲ್ಕನಿ, ಚಿಕ್ಕ ಬಾಲ್ಕನಿ, ಆದರೆ ತುಂಬ ಚೆನ್ನಾಗಿದೆ ನೋಡಿ. ಗಿಡಗಳೆಲ್ಲ ಆಚೆ ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ಈ ರೋಡಲ್ಲಂತೂ ತುಂಬ ಚೆನ್ನಾಗಿರುತ್ತೆ ಇವ್ರ ಮನೆ ಹತ್ರ. ಹಾಗೆ ಮಕ್ಕಳು ಆಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ನೆರಳು ಇದೆ, ಹಾಗೆ ಏನು ತೊಂದರೆ ಇಲ್ಲ, ಬಿಡ್ಬೋದು ಆರಾಮಾಗಿ ಆಚೆ. ಸ್ಮಿತಿ ಅಂತೂ ಅಲ್ಲೇ ಆಡ್ತಾ ಇರ್ತಾಳೆ. ಓಕೆ, ನಾನಂತೂ ಇಲ್ಲೇ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.